ಸರ್ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿ ತಗೊಂಡ್ರೆ ನಾವು 1,13,000 ಪುರುಷ ಮತದಾರರಿದ್ರೆ 1,17,000 ಮಹಿಳಾ ಮತದಾರರಿದ್ದಾರೆ. ಅದರಲ್ಲಿ ಕಮ್ಯುನಿಟಿ ವೈಸ್ ನಾವು ತಗೊಳ್ಳೋದಾದ್ರೆ 75,000ಕ್ಕಿಂತ ಜಾಸ್ತಿ ಮುಸ್ಲಿಂ ವೋಟರ್ಸ್ ಇದ್ದಾರೆ, 50,000ಕ್ಕಿಂತ ಜಾಸ್ತಿ ಲಿಂಗಾಯತ ವೋಟರ್ಸ್ ಇದ್ದಾರೆ, 30,000ಕ್ಕಿಂತ ಜಾಸ್ತಿ ಮರಾಠ ವೋಟರ್ಸ್ ಇದ್ದಾರೆ. ಅದೇ ನಿರ್ಣಾಯಕ ಆಗಿ ನಿಂತ್ಕೊಳ್ಳೋದು ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಇಂದ ಅಲ್ಲೂ ಕೂಡ ಅವರ ಅಭ್ಯರ್ಥಿನ ಕಣದಲ್ಲಿ ಇಳಿಸ್ಬೇಕು ಅಂತ ಇದೆ, ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಅಲ್ಲಿ ಏನಾದರೂ ಮುಸ್ಲಿಂಗೆ ಟಿಕೆಟ್ ಕೊಡದೇ ಇದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಸುತ್ತೆ? ನಾನು ಮುಸ್ಲಿಮ್ಗೆ ಟಿಕೆಟ್ ಕೊಡದೇ ಇದ್ದರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಥವಾ ಶಾಮನೂರು ಶಿವಶಂಕರಪ್ಪ ಮನೆ ಕೊಟ್ಟರೆ ಮೈನಸ್ ಪಾಯಿಂಟ್ ಆಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತು ಏನಾಗಿದೆ ಅಂದರೆ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನು 2008ರಲ್ಲಿ ಡಿವೈಡ್ ಆಗಿ ಉತ್ತರ ದಕ್ಷಿಣ ಆಯಿತು. ಅಂದಿನಿಂದ ಇಲ್ಲಿ ಕಾಂಗ್ರೆಸ್ಸೇ ಗೆದ್ಕೊಂತ ಬಂದಿದೆ, ಒಂದು ಫ್ಯಾಮಿಲಿ ಗೆದ್ಕೊಂತ ಬಂದಿದೆ. ಯಾಕೆ ಅಂತಂದು ಹೇಳಿದ್ರೆ ಅವರು ಹಿರಿಯರಿದ್ದರು, ಶಾಮನೂರು ಶಿವಶಂಕರಪ್ಪನವರು ವಯಸ್ಸಿನಲ್ಲಿ ಹಿರಿಯರಿದ್ದರು. ಸ್ವಲ್ಪ ಹಿರಿತನದ ಒಂದು ತಲೆಗಳು ಏನಿದ್ವು, ಇಲ್ಲಪ್ಪ ಕೊನೆಗಳಿಗೆ ಅವ್ರಿಗೆ ಸೋಲ್ಸ್ಬಾರ್ದು ಅನ್ನೋ ಒಂದು ಅನುಕಂಪನೂ ಅವ್ರಿಗೆ ವರ್ಕೌಟ್ ಆಗ್ತಿತ್ತು. ಆಮೇಲೆ ಅವ್ರು ಪ್ರತಿ ಚುನಾವಣೆಗೆ ಏನು ಮಾಡಿದ್ರು ಅಂದರೆ ನಂದು ಇದು ಕೊನೆ ಚುನಾವಣೆ ಅಂತ ಹೇಳ್ಕೊಂತಾನೆ 4 ಚುನಾವಣೆ ಮಾಡಿಬಿಟ್ರು. ಹಂಗಾಗಿ ಆಮೇಲೆ ಅಲ್ಲಿ ಮುಸ್ಲಿಮು ಸಹಿತ ಅವರು ಸಹಿತ ಇಲ್ಲಿ ಬಿಡು ಈ ಸತಿ ಮುಂದಿನ ಸತಿ ನಮಗೆ ಅವಕಾಶ ಮಾಡಿಕೊಡ್ತಾರೆ, ಮುಂದಿನ ಸತಿ ನಮ್ಗೆ ಅವಕಾಶ. ಹಂಗಾಗಿ ಅವರೆಲ್ಲರೂ ಸಹಿತ ಸಾರಾಸಗಟ್ಟಾಗಿ ನೀವು ನನ್ನ 4 ಚುನಾವಣೆ ನೋಡ್ಕೊಂಬರ್ರಿ. ಆ 4 ಚುನಾವಣೆ ಸೋತಿರೋದು ನಾನು ಮುಸ್ಲಿಂ ಏರಿಯಾದಿಂದನೇ. ನಾನು ಎಲ್ಲೂ ಸಹಿತ ನಮ್ಮ ಹಿಂದೂ ಏರಿಯಾದಾಗೆ ಯಾವ ಬೂತ್ನಲ್ಲೂ ಸಹಿತ ಕಾಂಗ್ರೆಸ್ಗಿಂತ ಹಿನ್ನಡೆ ಇಲ್ಲ. ಎಲ್ಲ ಬೂತ್ನಲ್ಲೂ ಸಹಿತ ನಾನು ಮುನ್ನಡೆ ಇದ್ದೀನಿ. ಹಂಗಂತಂದೇಳಿ ನಾನು ಮುಸ್ಲಿಂ ಜನಾಂಗಕ್ಕೆ ಎಂದೂ ಸಹಿತ ಕೆಟ್ಟ ಶಬ್ದ ಮಾತಾಡಿಲ್ಲ, ಅವ್ರಿಗೆ ಕೆಟ್ಟದಾಗಿ ಮಾತಾಡಿಲ್ಲ. ಯಾಕೆಂದರೆ ವೋಟಿಂಗ್ ಪ್ರಜಾಪ್ರಭುತ್ವ ಅವ್ರ ಹಕ್ಕು. ನಾವು ಯಾರೂ ಸಹಿತ ಅವ್ರನ್ನ ಕೊಂಡ್ಕೊಂಡಿಲ್ಲ, ನಾವ್ಯಾರೂ ರಾಜರಲ್ಲ. ನಾವು ರಾಜರು, ನಾವು ಹೇಳ್ದಂಗೆ ಕುತ್ಕೋಬೇಕು ನಿಂತ್ಕೋಬೇಕು ಅನ್ನೋದಕ್ಕೆ ಇದು ಪ್ರಜಾಪ್ರಭುತ್ವ. ಹಾಗಾಗಿ ಅವರು ಯಾವ ತೀರ್ಮಾನ ತಗೊಂಡಿದ್ದಾರೆ, ಬಟ್ ಒಂದು ಸ್ವಲ್ಪ ಆ ಭಾಗದಲ್ಲಿ ಏನಾದರೂ ನೀವು ಎಫರ್ಟ್ ಮಾಡಿದ್ರೆ ಅಥವಾ ಸ್ಟ್ರಾಟಜಿ ಮಾಡಿದ್ರೆ ವಿಶ್ವಾಸಕ್ಕೆ ತಗೊಂಡ್ರೆ ಈ ಸಲ ಚಾನ್ಸ್ ಸಿಗ್ಬಹುದು ಆಗುತ್ತೆ ಅಂತ. ಅಲ್ಲಮ್ಮ, ನಮಗೆ ಮುಸ್ಲಿಂ ಬಾಂಧವರು ಸಹಿತ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ, ಭಾಳಷ್ಟು ಜನ ಮತದಾರರಿದ್ದಾರೆ. ಅವರೆಲ್ಲರೂ ಸಹಿತ ಈ ಸಾರಿ ನನಗೆ ಭಾಳ ಒತ್ತಾಯ ಮಾಡ್ತಾರೆ, ಅಣ್ಣ ಹಿಂದೆಲ್ಲ ನಾವೆಲ್ಲರೂ ಸಹಿತ ಶಾಮನೂರು ಶಿವಶಂಕರಪ್ಪರಿಗೆ ವೋಟ್ ಹಾಕಿದ ಸತ್ಯ, ಈ ಸತಿ ಒಂದು ಸತಿ ನೀವು ತೊಗೊಳ್ರಿ ಟಿಕೆಟನ್ನು, ನಾವೆಲ್ಲರೂ ನಿಮ್ಮ ಪರವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಂಗಂದ ತಕ್ಷಣವೇ ನನಗೇ ಕೊಡಬೇಕು ಅಂತಂದೇಳಿ ಹಠ ಹಿಡಿಯೋ ಮನುಷ್ಯ ನಾನು. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಪಕ್ಷನೇ. ಬಟ್ ಇದು ಈ ಎಲೆಕ್ಷನಲ್ಲಿ ನಿಮಗೆ ಟಿಕೆಟ್ ಸಿಕ್ಕರೆ ಗೆಲ್ಲಬಹುದು ಅನ್ನೋದಿದೆಯಾ ಸರ್? ನಮ್ಮ 100ಕ್ಕೆ 100 ನಾನು ಯಾವ ಚುನಾವಣೆನೂ ಸಹಿತ ನಾನು ಗೆಲ್ತೀನಿ ಅಂತಲೇ ಹೋರಾಟ ಮಾಡಿರೋದು. ಈ ಚುನಾವಣೆ ಅಂತಲ್ಲ, 99ರಿಂದನೂ ಸಹಿತ ಅಲ್ಲ ಸರ್. ಅಲ್ಲಿ ಶಾಮನೂರ್ ಅವರು ಇದ್ರು, ಸೊ ಹಿರಿಯರಿದ್ದರಿಂದ ಇಲ್ಲಿ ಎಲ್ಲ ಸಮುದಾಯದವರು ಅವರಿಗೊಂದು ಟಿಕೆಟ್ ಈ ಸಲ ಗೆಲ್ಸೋಣ ಅನ್ನೋ ಮನೋಭಾವ ಇತ್ತು. ಅವರು ತೀರ್ಕೊಂಡಿರೋದ್ರಿಂದ ಕ್ಷೇತ್ರ ತೆರವಾಗಿದೆ. ಆ ಕ್ಷೇತ್ರದಲ್ಲಿ ಅವ್ರನ್ನ ಬಿಟ್ಟರೆ ಅತಿ ನೆಕ್ಸ್ಟ್ ವೋಟ್ ತಗೊಂಡಿದ್ದೆ ಜಾಸ್ತಿ ನೀವು. ಸೊ ಅವ್ರು ಇಲ್ಲದೆ ಇರೋದ್ರಿಂದ ಮತ್ತೆ ಬೈ ಎಲೆಕ್ಷನ್ ಬರ್ತಾ ಇರೋದ್ರಿಂದ ನಿಮಗೆ ಟಿಕೆಟ್ ಸಿಕ್ಕರೆ ನೀವು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆಯಾ? ಅಲ್ಲಮ್ಮ, ನಾನು ಎಲ್ಲ ಚುನಾವಣೆನೂ ಆ ಥರನೇ ಹೋರಾಟ ಮಾಡಿರೋದು. ಅವಾಗ ಅವ್ರು ಇದ್ರು ಸರ್, ಈಗಿಲ್ಲ. ಅಲ್ಲ ನಾನು ಹೇಳೋದು, ಅವರಿದ್ದಾಗಾದರೂ ಅಷ್ಟೇ, ಈಗಾದರೂ ಅಷ್ಟೇ ನಾನು ಹೇಳೋದು. ಈಗ ನೀವು ನನಗೆ ಟಿಕೆಟ್ ಕೊಟ್ಟರು ಸಹಿತ ನಾನೇನು ಗೆದ್ದೇ ಬಿಡ್ತೀನಿ ಅಥವಾ ಸೋತೇ ಬಿಡ್ತೀನಿ ಅಂತಂದೇಳಿ ಚುನಾವಣೆ ಮಾಡಲ್ಲ, ಗೆಲ್ಲೇಬೇಕು ಅಂತ ಚುನಾವಣೆ ಮಾಡ್ತೀನಿ. ಓಕೆ.